ಸ್ನೇಹಿತರೆ, ಇವತ್ತು 13ನೇ ತಾರೀಕು ಫೆಬ್ರವರಿ ಸಂಜೆ 6:43. ವಿನೋದು ಕಾಲ್ ಬಂದಿತ್ತು. ಒಂದು ಏನೋ ಆರ್ಡರ್ ಮಾಡಿದ್ದೀನಿ, ಇಸ್ಕೋ ಇನ್ನೊಂದು 20 ನಿಮಿಷದಲ್ಲಿ ಬರುತ್ತೆ ಅಂತ. ನಾನು ಯಾಕೆ ಮಾಡಿದೆ ಮತ್ತು ಅಂತೆಲ್ಲ ಹೇಳಿ, ಇಲ್ಲ ನಂಗೆ ಮನ್ಸು ತಡಿಲಿಲ್ಲ. ಇನ್ನೇನು ಕೊಟ್ಟರು, ₹1 ಕೊಟ್ಟರು ನಂಗೆ ಅದು ಕೋಟಿ ರೂಪಾಯಿ ಸಮ. ಕೋಟಿ ರೂಪಾಯಿ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಹೇಳಿದೆ. ನಾನು ಅಮ್ಮಂಗೂ ಅದ ಹೇಳಿದ್ರು, ಅಮ್ಮ ಏನ್ ಕೊಟ್ರು ಅವ್ರ ಋಣ ತೀರ್ಸಕ್ಕಾಗಲ್ಲ, ನಾವೇನ್ ಕೊಟ್ರು ಅವ್ರ ತಾಯಿ ಋಣ ತೀರ್ಸಕ್ಕಾಗಲ್ಲ. ಸೊ ನಾನಿಲ್ಲಿ ಬಟ್ಟೆ ಒಗಿತಿದ್ದೆ, ಸೊ ಇವತ್ತು ಬೆಳಿಗ್ಗೆ ಎಲ್ಲ ಅಮ್ಮನ ನೆನಪಿಸ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ. ಜೊತೆ ವಿನು ಅವ್ರ ಊರಲ್ಲಿ ಇದ್ದಾನೆ. ಸೊ ವಿನು ಜೊತೆ ಕಾನ್ಸ್ಟೆಂಟ್ ಆಗಿ ಕಾಲ್ ಇದ್ದೀನಿ. ಸೊ ಬಟ್ಟೆ ಒಗಿತಿದ್ದೆ, ಫೋನ್ ಚಾರ್ಜ್ಗೆ ಹಾಕಿದ್ದೆ. ಇಸ್ಕೋ ಬರುತ್ತೆ ಅಂತ ಹೇಳ್ದ ವಿನು, ನೋಡ್ಬೇಕು. ಸೊ ಬರುತ್ತೆ ಅಂತ ಗೊತ್ತಿಲ್ಲ, ಒಂದ್ಸತಿ ಯಾರು ಬಂದಿಲ್ಲ. ಸೊ ಇದು ಕತೆ ಇವತ್ತಿಂದು ನಂದು. ಫುಲ್ಲು ತಲೆ ಹಿಂಗ್ ಕಟ್ಬಿಡ್ತೀನಿ ಕೆಲಸ ಮಾಡುವಾಗ. ಸೊ ಹಣೆ ದೊಡ್ಡದಲ್ವಾ, ಹಿಂಗೆ ಕಾಣದು, ಏನು ಮಾಡಕ್ಕಾಗಲ್ಲ. ಏನೋ ಹೇಳ್ತಿರ್ತಾನೆ ಮಾಡ್ತಾನೆ ಪ್ಲಾನ್. ಸ್ನೇಹಿತರೆ, ಮೈಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಸೌಂಡ್ ಬರ್ತಾ ಇತ್ತು, ಹಾಗೆ ಮೈಕ್ ಕೂಡ ಆಫ್ ಆಗೋಗಿತ್ತು, ನಂಗೆ ಗೊತ್ತೇ ಆಗಿಲ್ಲ. ಸಾಲದಿರ ಇದು ಬೇರೆನಾ. ಇವಾಗ ತಾನೇ ಚೇತರಿಸ್ಕೊಳ್ತಾ ಇದ್ದೀನಿ ಅಲ್ವಾ, ಸಾಕಷ್ಟು ಜೀವನದ ಸಮಸ್ಯೆಗಳಿಂದ. ಇನ್ನು ಇದು ಬೇರೆ ಇನ್ನೇನಾದ್ರು ಸಮಸ್ಯೆ ಆದದ್ದು, ಹೆಂಗಿದೀವೋ ಹಂಗೆ ಇರೋ ಅಷ್ಟು. ಸೊ ಇದು ಕತೆ ನಂದು. ಸೊ ನೋಡೋಣ ಏನು ಆರ್ಡ್ರ್ ಮಾಡಿದ್ದಾನೆ ವಿನು ಅಂತ. ಅವನು ಏನು ಕೊಟ್ಟರು ನನಗೆ ಖುಷಿನೇ. ಅಮ್ಮನೂ ಅಷ್ಟೇ, ಮೊನ್ನೆ ಎಲ್ಲ ಕಳಿಸಿದ್ದು ಎಷ್ಟು ಖುಷಿ ಪಟ್ಟೆ ನಾನು. ಲೆಟ್ರ್ ಕಳಿಸಿದ್ದು ಅಂದರೆ ಸರ ಎಲ್ಲ ಕಳಿಸಿರಲ್ವ ಅಮ್ಮ, ಯಾಕೆ ನನಗೆ ಹಾಕ್ಕೊಳ್ಳಲ್ಲ ಅಂದರೆ, ನಾನು ಆ ಥರ ರೆಡಿ ಆಗೋಲ್ಲ. ಇವಾಗ ಫ್ರಾಕೆಲ್ಲ ಹಾಕ್ಕೊಂಡು ಆ ಸರ ಹಾಕ್ಕೊಳಕ್ಕಾಗಲ್ಲ, ಅದು ಒಂದು. ಮತ್ತು ಇನ್ನೊಂದೇನೆಂದರೆ, ಅಮ್ಮ ಕಳಿಸಿ ಹಾಕ್ಕೊಳ್ಳೋಣ ಆ ಸರ ಇಲ್ಲ ಅಂತ. ಈಗ ಅಮ್ಮನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಬರೀ ಅವ್ರಿಗೆ ಕೊಟ್ಟಿರೋದನ್ನು ಹಾಕ್ಕೊಳ್ಳೋದು ಮತ್ತು ಅವರಿಂದ ದೂರನೇ ಒಂದು ರೀತಿ ಇರೋದು, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಇದು ಸಮಸ್ಯೆ. ನನ್ನ ಒಂದು ಮೆಂಟಾಲಿಟಿ ಏನು ಗೊತ್ತಾ, ಹಕ್ಕಿ ನೋಡಿ, ನನ್ನ ಮೆಂಟಾಲಿಟಿ ಅಂದರೆ ನನ್ನ ಮನ್ಸಿಗೆ ನಾನೇ ಅತಿಯಾಗಿ ನೋವು ಮಾಡ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋಕೆ ಹಂಗೆ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಾಂದರೆ ಅಮ್ಮ ಕೊಟ್ಟಿರೋದು ಎಷ್ಟು ಸೀರೆಗಳಿದೆ, ಅಮ್ಮ ಕೊಡಿಸಿರೋದು ಎಷ್ಟು ಗೆಜ್ಜೆ ಇದೆ, ಸರಾಯಿಗಳಿದೆ, ಓಲೆಗಳಿದೆ ಅಲ್ವಾ, ಹಾಕ್ಕೊಳ್ಬೋದು. ಕೆಲವೊಂದೆಲ್ಲನೂ ನಾನು ಪರಿಸ್ಥಿತಿಗೆ ತಕ್ಕನಾಗಿ ಇಡಬೇಕಾಗಿರೋ ಪರಿಸ್ಥಿತಿ, ಕೆಲವೊಂದೆಲ್ಲ ಇದೆ ಈಗಲೂ ಹಾಕ್ಕೊಳ್ಬೋದು, ಬಟ್ ಆ ಥರ ರೆಡಿ ಆಗಲ್ಲ ಅಲ್ವಾ, ಹಾಗಾಗಿ. ಸೊ ಇಲ್ಲಿ ಹಸಿ ಕಸ ಏನಿಲ್ಲ ಬಿಡಿ, ಒಣ ಕಸ ಇವತ್ತು ಶುಕ್ರವಾರ, ನಿನ್ನೆ ಗುರುವಾರ ಕೊಡಬೇಕಿತ್ತು, ಕೊಡಲಿಲ್ಲ. ಅವ್ರು ಏನು ಟಕ್ಕಂತ ಹೋಗ್ಬಿಟ್ರಪ್ಪ ಫಾಸ್ಟಾಗಿ, ಮತ್ತೇನು ಜಾಸ್ತಿನೂ ಏನಿಲ್ಲ, ಒಂದು ಸ್ವಲ್ಪನೇ ಇದೆ. ಮತ್ತು ಇನ್ನೊಂದೇನೆಂದರೆ, ವಿನುಗೂ ಹೇಳ್ತಾ ಇದ್ದೆ, ಇವತ್ತು ಸ್ವಲ್ಪ ಆಚೆಯಲ್ಲೂ ಓಡಾಡಬೇಡ, 13ನೇ ತಾರೀಕು ಜೊತೆಗೆ ಫ್ರೈಡೇ ಬಂದಿದೆ, ಸ್ವಲ್ಪ ಮನೆಯಲ್ಲೇ ಇರು ಅಂತ. ಯಾಕಂದರೆ ತುಂಬ ಕಡೆ ನಾನು ನೋಡಿರೋ ಪ್ರಕಾರ 13th ಫ್ರೈಡೇ ಬಂದರೆ ಸಾಕಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಂದು ಸ್ವಲ್ಪ ನಾವು ನಂಬಿರುವಂತಹ ದೇವರನ್ನ ಆರಾಧನೆ ಮಾಡ್ತಾ ಒಂದು ರೀತಿ ಕಾಮಾಗಿ, ಒಂದು ರೀತಿ ಒಳ್ಳೆಯ ಒಂದು ಮನೆಯ ವಾತಾವರಣದಲ್ಲಿ ಇದ್ದುಬಿಟ್ರೆ ಅವತ್ತಿನ ದಿವಸ ಸಮಸ್ಯೆಗಳು ಕಮ್ಮಿ. ಹಾಗಾಗಿ ನೋಡಿದ್ರೆ ಇವತ್ತು ಸುಮ್ಮನೆ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಅದು ಇದು ಬರ್ತಾ ಇತ್ತು ಬ್ಯಾಡ್ ನ್ಯೂಸ್ಗಳು. ಅಲ್ಲಿ ಇದಾಯಿತು, ಇಲ್ಲಿ ಇದು ಪ್ರಾಬ್ಲಮ್ ಆಯಿತು, ಆಘಾತಗಳು, ರಸ್ತೆ ಅಪಘಾತಗಳು. ತುಂಬ ಬೇಜಾರಾಗುತ್ತೆ. ಫ್ರೈಡೇ 13th ಇವತ್ತು ಸಾಕಷ್ಟು ಕಡೆ ನೋಡಿದೆ ನಾನು ನ್ಯೂಸಲ್ಲಿ. ಸೊ ಹುಷಾರಾಗಿರಿ ಎಲ್ಲರೂ ಆದಷ್ಟು, ಅದೇ ಹೇಳೋದು. ಆ ಡೇ ಈ ಡೇ ಅಂತಲ್ಲ, ಯಾವುದೇ ದಿನ ಆಗಲಿ ಗಾಡಿಯಲ್ಲಿ ಓಡಾಡುವಾಗ ದಯವಿಟ್ಟು ಹುಷಾರಾಗಿರಿ. ನಾನು ಅಮ್ಮನ ಬಗ್ಗೆ, ನನ್ನ ತಮ್ಮನ ಬಗ್ಗೆ ಯೋಚನೆ ಆಗ್ತಾ ಇರುತ್ತೆ. ವಿನು ಹತ್ರನೂ ಹೇಳಿದೆ, ದಯವಿಟ್ಟು ಅಮ್ಮ ನನ್ನ ತಮ್ಮಂಗೆ ಪ್ರೇ ಮಾಡು, ನಿಷ್ಕಲ್ಮಶವಾದ ಮನಸ್ಸಲ್ಲಿ ನಾವು ಪ್ರೇ ಮಾಡಿದರೆ ಖಂಡಿತವಾಗ್ಲೂ ಅದು ತಲುಪುತ್ತೆ, ನಿಮ್ಮನೆಯವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಆಯಿತು ಅಂತ ಹೇಳಿದವನು, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಷ್ಟೇ ನಾನು ಹೇಳೋದು. ಸೊ ನೋಡೋಣ, ನಾನು ಬಟ್ಟೆ ಒಣಗಿ ಹಾಕೋ ಕೆಲಸ ಇದೆ, ಜೊತೆಗೆ ಹಸಿ ಕಸವನ್ನು ಮಾಡಿ ಮೇಲೆ ಹಾಕೋ ಕೆಲಸ ಇದೆ.
ಕೀ ಒಂದು ತೆಗೆದಿಟ್ಕೊಂಡೆ ನಾನು, ಯಾರಾದರೂ ಬಂದರೆ ಮತ್ತಿಲ್ಲಿ ಕೀ ಎಲ್ಲಿಟ್ಟೆ. ಕತ್ಲು ಬೇರೆ ಆಗ್ತಾಯಿದೆ, ಲೈಟ್ ಹಾಕ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ದೀಪ ಹಚ್ಚಬೇಕು. ಬುದ್ಧನ ಮುಂದೆ ಎಷ್ಟು ದಿವಸ ಆಯಿತು ದೀಪ ಹಚ್ಚಿ, ಒಂದು 3-4 ದಿವಸ ಆಯಿತು. ಬರೀ ನಾನು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಸ್ವಲ್ಪ ಹೇಗೆ ಮಾಡ್ತಾಯಿದ್ದೀನಿ. ಅದು ಬೇರೆ 1-2 ದಿವಸ ಸಿಕ್ಕಾಪಟ್ಟೆ ಅರ್ಧ ಥರ ನಾವು ಬಂದುಬಿಟ್ಟಿತ್ತು, ಯಾವತ್ತೂ ಇಲ್ಲಿರೋದು. ಅದೇ ತುಂಬ ವರ್ಷಗಳ ಮುಂಚೆ ಜಾಸ್ತಿ ಇತ್ತು. ಮತ್ತು ಕೆಲವೊಂದು ತಿಂಗಳಿಗೆ ಇಷ್ಟೋ ತಿಂಗಳಿಗೆ ಒಂದು ಸರ್ತಿ ಬರುತ್ತೆ, ಅವಾಗ ಒಂದು ಸರ್ತಿ ಬರುತ್ತೆ. ಮತ್ತು ಥರ ನಾವು ಬಂದುಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ನಾನು ರೆಗ್ಯುಲರ್ ರೊಟೀನ್ ಸ್ವಲ್ಪ ವ್ಯತ್ಯಾಸ ಆಯಿತು. ದೀಪ ಹಚ್ಚಬೇಕು, ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ನೋಡೋಣ ಇನ್ನೊಂದು 3-4 ದಿವಸ. ವಿನೋದ್ ಕಾಲ್ ಬರ್ತಾಯಿದೆ. ಸ್ನೇಹಿತರೆ, ಕೆಳಗೆ ಹೋಗಿದ್ದೆ, ಯಾಕೋ ಇನ್ನೂ ಬಂದಿರಲಿಲ್ಲ. ವಿನೋ ಹೇಳಿದವ್ರು ಯಾರೋ ಬೇರೆ ಕಡೆ ಹೋಗಿದ್ದಾರೆ. ನಾ ಹೇಳಿದೆ ಅಡ್ರೆಸ್ ಸರಿಯಾಗಿ ಕೊಟ್ಟಿದ್ಯಾ ಇಲ್ಲ ನೋಡಿದ್ಮದ್ದು ಅಂತ. ಇಲ್ಲ ಕೊಟ್ಟಿದ್ದೀನಿ, ಇಲ್ಲ ಬೇರೆ ಹೋಗಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ, ನಾನು ನಿಮ್ಗೆ ಹೇಳ್ತೀನಿ ಆರಾಮಾಗಿ ಮಾಡಿ ಮೇಲೆ ಹೋಗಿರೋ ಅಂತ ಹೇಳಿದ. ಅದಕ್ಕೆ ಮತ್ತೆ ಮೇಲೆ ಬರ್ತಾ ಇದ್ದೀನಿ. ನಾನು ಹೇಳಿದೆ ತಲೆ ಕೆಡ್ಸ್ಕೊಬಿಟ್ಟು ಅವ್ರು ಫೋನ್ ಮಾಡ್ತಾರೆ, ಬಂದಾಗ ಹೋಗ್ತೀನಿ ಅಂತ. ಸ್ನೇಹಿತರೆ, ಆ್ಯಕ್ಚುಲಿ ವಿನು ಇಲ್ಲಿ ಝೆಪ್ಟೋ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಆರ್ಡ್ರ್ ಮಾಡಿದ್ದಾನೆ. ಏನೋ ಪಾಪ ಇಲ್ಲಿ ಝೆಪ್ಟೋ ಇಲ್ಲ ಆಯಿತಾ. ನನಗೆ ಫೋನ್ ಬಂದಿತ್ತು, ಅವರು ವಿಜಯನಗರ ಅಂತ ಹೇಳ್ತಾಯಿದ್ರು. ವಿಜಯನಗರ, ನಾನಿಲ್ಲಿ ಉಡುಪಿಲಿದ್ದೀನಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಇನ್ನೂ ಮಾತಾಡಿ ಹೇಳ್ತಾ ಇದ್ದೀನಿ, ಅಷ್ಟರಲ್ಲಿ ಕಟ್ಟಾಗೋಯ್ತು. ಮತ್ತೇನೋ ಕ್ಯಾನ್ಸಲ್ ಅಂತೇನೋ ಬರ್ತಾಯಿತ್ತು. ಇನ್ನೊಂದು ಕಾಲ್ ಬಂತು, ಒಂದು ಆಟೋಮೇಟೆಡ್ ಕಾಲ್ ಇರುತ್ತಲ್ಲ, ಹೆಂಗಸು ವಾಯ್ಸಲ್ಲಿ ಇವ್ರ ಆರ್ಡರ್ ಅಂದರೆ ನಿಮ್ಮ ಆರ್ಡ್ರ್ ಕ್ಯಾನ್ಸಲ್ ಮಾಡೋದಕ್ಕೆ ಇದು ಮಾಡಿದ್ದಾರೆ ಏನೋ ಬಂತು. ಮತ್ತು ವಿನುಗೆ ಫೋನ್ ಮಾಡಿದೆ. ವಿನು ಹೇಳ್ದೆ, ಅಯ್ಯೋ ಸಾರಿ ಮುದ್ದು. ನಾನು ಹೇಳಿದೆ ಇಲ್ಲಿ ಝೆಪ್ಟೋ ಇಲ್ಲ ಮುದ್ದು ಅಂತ. ಅಯ್ಯೋ ಹೌದಾ ಅಂತ ಅವ್ನು ಹೇಳ್ದ. ಮತ್ತು ಅವ್ನ ಫೋನಲ್ಲಿ ಸೇವ್ ಆಗಿರುತ್ತಲ್ಲ ಹಳೆ ಅಡ್ರೆಸ್ಸು, ಅದಕ್ಕೆ ಮಾಡಿದ್ದಾನೆ ಅನ್ಸುತ್ತೆ ಮೋಸ್ಟ್ಲಿ. ಹಾಗಾಗಿ ಮತ್ತು ಏನು ಬೇಡ, ನಾಳೆ ಏನಾರು ಮಾಡುವಂತ ಸುಮ್ಮನಿರು ಅಂತಂದೆ. ಇಲ್ಲ ನಾಳೆ ನಾನು ಊಟಕ್ಕೆ ಕಳಿಸ್ತೀನಿ, ಈಗ ನಾನು ಏನಾದ್ರು ಸಣ್ಣದೇನಾದ್ರು ಮಾಡ್ತೀನಿ ಅಂತ ಹೇಳ್ದ. ಬ್ಲಿಂಕಿಟ್ ಇದೆಯಾ ಅಂದ. ಬ್ಲಿಂಕಿಟ್ ಇದೆ ಅಂದರೆ ಆಯಿತು ಅಂತ ಅಂದ. ಸೊ ಇನ್ನೂ ನಾನಿಲ್ಲಿ ಹಾಲಲ್ಲಿ ಲೈಟು ಹಾಕಿಲ್ಲ. ನನಗೆ ಫಸ್ಟ್ ಇಲ್ಲಿ ಬಟ್ಟೆಗಳು ಒಗೆದಿದ್ದೀನಿ ನೋಡಿ, ಸುಮಾರು ಬಟ್ಟೆಗಳಿತ್ತು ಒಗೆದಿದೆ. ಇದು ನಮ್ಮ ಜಾಲ್ಸಿ ಮೇಲೆ ಒಣಗಾಕೋವರೆಗೂ ಸಮಾಧಾನ ಇಲ್ಲ. ಹಸಿ ಕಸ ಬೇರೆ ಹಾಕ್ಬೇಕಿತ್ತು, ಕತ್ಲು ಬೇರೆ ಆಗೋಯ್ತು. ಆಲ್ರೆಡಿ 7 ಗಂಟೆ ಆಯಿತು ಸಂಜೆ. ಸೊ 2 ಗಂಟೆ 1 ನಿಮಿಷ. ಸೊ ಫಸ್ಟು ನೋಡೋಣ ಇವಾಗ ಏನಾದ್ರು ಬರೋ ಅಷ್ಟರಲ್ಲಿ ಬೇಗ ಅದನ್ನು ಜಾಲ್ಸಿ ಒಣಗಾಕ್ಬಿಡ್ತೀನಿ ಬೇಗ ಫಸ್ಟು. ಸ್ನೇಹಿತರೆ, ಸೊ ಬಟ್ಟೆ ಒಣಗಾಕಬೇಕು. ಇಲ್ಲಿ ಕಾಣ್ತಾ ಇಲ್ಲ ಅಲ್ಲ ನಿಮಗೆ, ಬಟ್ಟೆ ಇದೆ ಇಲ್ಲಿ, ಒಣಗಾಕಿ ಬರಬೇಕು. ಸೊ ವಿನು ಅಡ್ರೆಸ್ ಕೇಳ್ದ. ಸರಿ ಅಂದರೆ ಮಿಸ್ ಆಗಿತ್ತು ಅನ್ಸುತ್ತೆ, ಒಂದರಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದೇನೋ. ಸರಿ ಬ್ಲಿಂಕಿಟ್ಟು ಲಿಂಕ್ ಶೇರ್ ಮಾಡಿದೆ, ಮತ್ತು ನಾನು ಅಡ್ರೆಸ್ ಲಿಂಕ್ ಶೇರ್ ಮಾಡಿದೆ. ಬ್ಲಿಂಕಿಟ್ಟಲ್ಲಿ ಆರ್ಡರ್ ಮಾಡಿದ್ದಾನೆ, ಬರಬೇಕು. ಇನ್ನು 20 ಮಿನಿಟ್ಸ್ ತೋರಿಸ್ತಾ, ಏನು ಆರ್ಡರ್ ಅಂತ ಅದ್ರ ಗೊತ್ತಾಗಲ್ಲ ನಂಗೆ. ಬ್ಲಿಂಕಿಟ್ಟಲ್ಲಿ ತೋರಿಸ್ತಾ ಇದೆ 20 ಮಿನಿಟ್ಸ್ ಅಂತ. ಸೊ ನಾನು ಈಗ ಅಷ್ಟರಲ್ಲಿ ಮಾಡಿ ಮೇಲೆ ಹೋಗಿ ಬಟ್ಟೆ ಒಣಗಾಕಿ ಬರ್ತೀನಿ. ಸ್ನೇಹಿತರೆ, ಫೈನಲಿ ಬಟ್ಟೆ ಒಣಗಾಕಿ ಬಂದೆ. ಸೊ ಈಗ ಬರುತ್ತೆ, ಇಸ್ಕೋಬೇಕು. ಇನ್ನೊಂದು 6 ನಿಮಿಷದಲ್ಲಿ ಬರುತ್ತೆ. 6 ನಿಮಿಷದಲ್ಲಿ ಬರುತ್ತೆ, ಇಸ್ಕೋಬೇಕು. ತೋರಿಸ್ತಾ ಇದೆ ಅಂದ್ರಲ್ಲಿ ಬ್ಲಿಂಕಿಟ್ಟಲ್ಲಿ. ಸದ್ಯ ಬಟ್ಟೆ ಒಣಗಾಕಿದ್ದು ಸಮಾಧಾನ ಆಯಿತು. ಫಾಸ್ಟ್ ಒಣಗಾಕಾವಾಗಲೂ ವಿನು ಫೋನ್ ಮಾಡಿದ್ದ, ಇನ್ನು 10 ನಿಮಿಷದಲ್ಲಿ ಬರುತ್ತೆ ಕರೆಕ್ಟಾಗಿ ಅಂತ. ಆಯಿತು ಅಂತೇಳಿ ಫಾಸ್ಟಾಗಿ ಒಣಗಾಕಿ ಕ್ಲಿಪ್ ಎಲ್ಲ ಹಾಕಿ ಬಂದೆ. ಇವಾಗ ಖುಷಿ ಆಗುತ್ತೆ. ನಾವು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಿದ್ರೆ ನಿಜವಾಗ್ಲೂ ಆ ಪ್ರೀತಿ ನಮ್ಮ ಜೊತೆ ಇರುತ್ತೆ ಕೊನೆವರೆಗೂ ಅಷ್ಟೇ. ಇದರಿಂದ ಮೆಸೇಜ್, ಅದಕ್ಕೆ ಖುಷಿ ಅಷ್ಟೇ, ಬೇರೆ ಏನಿಲ್ಲ ಅಂತ. ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ, ಬಟ್ ಅಟ್ಲೀಸ್ಟ್ ಇಟ್ಸ್ ಬೀನ್ ಆಲ್ಮೋಸ್ಟ್ 4 years. ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ವಾ. ಇನ್ನೂ ಮಾತಾಡ್ತಿದ್ದೀವಿ ಅಂದರೆ ಖುಷಿ ಆಗುತ್ತೆ ಅಷ್ಟೆ. ಮುಂದೆ ಏನಾಗುತ್ತೆ ನಮ್ಮ ಕೈಲಿಲ್ಲ, ಪ್ರೆಸೆಂಟ್ ನಮ್ಮ ಕೈಲಿದೆ ಅಷ್ಟೇ ಹೇಳೋದು. ಏನೇ ಮಾಡ್ತಿದ್ರು ನನ್ನ ತಾಯಿನ ನೆನಪಿಸ್ಕೊಳ್ತಾನೆ ಇರ್ತೀನಿ. ನಾನು ಪ್ರತಿಯೊಂದು ಗಳಿಗೆ ಕೂಡ ನನ್ನ ತಾಯಿ, ನನ್ನ ತಮ್ಮ ನೆನಪಿಸ್ಕೊಳ್ತಾನೆ ಇರ್ತೀನಿ. ಯಾಕೆ ನನ್ನ ತಾಯಿ ಅಂತ ಹೆಚ್ಚು ಬರುತ್ತೆ ಅಂದರೆ, ನನ್ನ ತಾಯಿನೇ ಅಲ್ವಾ ಎಲ್ಲ ನಮ್ಮಿಬ್ಬರನ್ನ ನೋಡಿಕೊಂಡು ಕಷ್ಟಪಟ್ಟು ಅವರ ಜೀವನವನ್ನು ಸವಿಸಿ ನಮ್ಮನ್ನು ನೋಡಿಕೊಂಡು, ಜೊತೆಗೆ ಸುತ್ತಮುತ್ತ ಇರೋ ಜನಗಳನ್ನು ನಿಭಾಯಿಸ್ಕೊಂಡು ಬೆಳೆಸಿರೋದು. ಬಟ್ ನಾವು ಜಗಳ ಆಡೋದು, ನಮ್ಮಮ್ಮನ ಬಗ್ಗೆ ಏನಾದ್ರು ಮಾತಾಡಿದ್ದು ಕೂಡ ನನ್ನ ಚಾನಲಲ್ಲಿ ನನ್ನ ತಾಯಿ ಮೇಲಿರೋ ಪ್ರೀತಿನ ಅವರೇ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಸಿಟ್ಟಿಗೆ ಅಷ್ಟೇ, ಬೇರೆ ಏನಿಲ್ಲ.
ಎಸ್, ನೋಡೋಣ ಇವಾಗ ಬರುತ್ತೆ, ಇಸ್ಕೊಳ್ಬೇಕು. ಸ್ನೇಹಿತರೆ, ನಂಗೆ ಗೊತ್ತಿರ್ಲಿಲ್ಲ ಏನ್ ಆರ್ಡರ್ ಮಾಡಿರೋದು ಅಂತ. ನಾವು ನೋಡ್ಬೋದು ಅಂತ ಬ್ಲಿಂಕಿಟ್ ಅಲ್ಲಿ ಚೆಕ್ ಮಾಡಿದ್ರೆ ಸಖತ್ ಖುಷಿ ಆಯ್ತು ನನ್ಗೆ, ಏನೇನು ಆರ್ಡರ್ ಮಾಡಿದ್ದಾನೆ ವಿನು ಅಂತ ನೋಡ್ಬಿಟ್ಟು. ಸೊ ಬಂದ್ಮೇಲೆ ನಾನು ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಜೊತೆಗೆ ನಾನು ಕೂಡ ಸ್ವಲ್ಪ ರೆಡಿಯಾಗಿ ಬೇರೆ ಡ್ರೆಸ್ ಹಾಕೊಂಡು ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ಇಟ್ಸ್ ಮೆಮೊರೇಬಲ್ ಅಲ್ವಾ, ವಿನು ನಂಗೋಸ್ಕರ ಕಳ್ಸಿರೋದು. ಸೊ ಹಾಗಾಗಿ ಲವ್ ಯು ಆಲ್ ಗೈಸ್. ಥ್ಯಾಂಕ್ ಯು ಗಾಡ್. ಫಸ್ಟ್ ನಾನು ದೇವ್ರನ್ನ ನೆನಪಿಸ್ಕೊಳ್ತೇನೆ, ನನ್ನ ತಾಯಿನ ನೆನಪಿಸ್ಕೊಳ್ತೇನೆ. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ, ಪ್ರೀತಿಯಿಂದ ಕಳಿಸ್ತಾರಲ್ವ ನಮ್ಗೆ, ಅದು ಖುಷಿ ಆಗೋದು ಅಷ್ಟೆ, ಬೇರೆ ಏನಿಲ್ಲ. ಎಲ್ರು ಚೆನ್ನಾಗಿರ್ಬೇಕಷ್ಟೆ ನಾನು ಹೇಳೋದು. ನನ್ನ ತಮ್ಮ, ನಮ್ಮಮ್ಮ, ನಾನು ಪ್ರೀತಿಸ್ತಿರುವಂತಹ ವಿನು, ಎಲ್ರು ಚೆನ್ನಾಗಿರ್ಬೇಕು. ಅವ್ರ ಮನೆಯವರು ಎಲ್ರು ಚೆನ್ನಾಗಿರ್ಬೇಕು. ಇವನ್ ನಮ್ಮಮ್ಮನ ಮನೆ ಕಡೆಯವ್ರು ಎಲ್ರು ಚೆನ್ನಾಗಿರ್ಲಿ, ಆಯ್ತಾ. ನಾನೇನು ಯಾರ ಮೇಲೆ ದ್ವೇಷ ಇಟ್ಕೊಂಡಿಲ್ಲ, ಬಟ್ ಆದ್ರೆ ಗೊತ್ತಿಲ್ದಿರ ನಮ್ಮ ಬಗ್ಗೆ ಮಾತಾಡಿದ್ರಲ್ಲ ಅನ್ನೋದೊಂದು ಕೋಪ ಇತ್ತು. ಈಗ ಅದು ಕಮ್ಮಿ ಆಗಿದೆ, ಬಟ್ ನಾನು ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ ಅಂತವ್ರ ಬಗ್ಗೆ ಎಲ್ಲ. ಒಳ್ಳೇದಾಗ್ಲಿ ಅಷ್ಟೇ ಎಲ್ಲ. ಇದೆ, ನಾನು ಹೋಗ್ತಾ ಇದ್ದೀನಿ ಕೆಳಗೆ. ಹಾ, ಚೇತನ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಬಂತು, ತುಂಬಾ ಖುಷಿ ಆಗ್ತಾ ಇದೆ. ಸೊ ಡೆಲಿವರಿ ಪಾರ್ಟ್ನರ್ ಕೂಡ ತುಂಬಾ ಪಾಸಿಟಿವ್ ಎನರ್ಜಿಯಿಂದ ಕೊಟ್ಟರು, ಖುಷಿ ಆಯ್ತು. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನಿದೆ ಅಂತ. ಸ್ನೇಹಿತರೆ, ಫೈನಲಿ ನಾನು ಸ್ವಲ್ಪ ರೆಡಿಯಾಗಿ ಬಂದೆ. ಸ್ನಾನ ಮಾಡ್ಕೊಂಡು ಸ್ವಲ್ಪ ಮೇಲಿಂದ ಹೂ ತಗೊಂಡು ಬಂದೆ. ಮೇಲ್ಗಡೆ ನಾನು ನೀರ್ ಹಾಕ್ತೀನಿ, ಈ ನಡುವೆ ಅಂತೂ ರೆಗ್ಯುಲರ್ ಆಗಿ ನೀರ್ ಹಾಕ್ತಾ ಇದೀನಿ. ಹೂ ಬಿಡುತ್ತೆ, ತಗೊಂಡ್ ಬಂದೆ. ಬುದ್ಧನ ಪ್ರತಿಮೆಗೆ ಸ್ವಲ್ಪ ಹೂವಿನ ಒಂದು ಅಲಂಕಾರ ಮಾಡಿ, ಅಂದ್ರೆ ಭಕ್ತಿಯಿಂದ. ಅಂದ್ರೆ ಬುದ್ಧ ಅಂದ್ರೆ ಏನು ಪೂಜೆ ಮಾಡ್ಬೇಕಂತಲ್ಲ, ಬಟ್ ನಮ್ಮ ಮನಸ್ಸಿನ ಶಾಂತಿಗೆ ಬುದ್ಧನ ಒಂದು ತತ್ವಗಳು ನಾವು ಆಚರಿಸಿದ್ರೆ ಸಾಕು. ಪೂಜೆ ಮಾಡ್ಬೇಕು ಅಂತ ಏನು ಇಲ್ಲ, ಬಟ್ ಆದ್ರೂ ನನ್ನ ಒಂದು ನೆಮ್ಮದಿ ಶಾಂತಿಗೆ ನಾವು ಮಾಡುವಂಥದ್ದು ಅಷ್ಟೇನೆ. ಸೊ ಇಲ್ಲಿ ಫೈನಲಿ ವಿನು ಕಳ್ಸಿರೋದು ಬಂದಿದೆ ನೋಡಿ. ಇಲ್ಲಿ ಹಾರ್ಟ್ ಸಿಂಬಲ್ ಕೂಡ ಇದೆ, ತುಂಬಾ ಖುಷಿ ಆಯ್ತು ನನ್ಗಂತೂ. ಸೊ ಹೇಳಿದೀನಲ್ವಾ, ಅಂದ್ರೆ ಪ್ರಿವಿಯಸ್ ವಿಡಿಯೋಲಿ ನೋಡಿದಿರಿ, ಬಟ್ ಇದು ಓಪನ್ ಮಾಡಿ ತೋರಿಸ್ಬೇಕು. ಬಟ್ ಫಸ್ಟ್ ಇವಾಗ ನಾನು ಸ್ವಲ್ಪ ಬುದ್ಧನ ಪ್ರತಿಮೆಗೆ ಸ್ವಲ್ಪ ಹೂವೆಲ್ಲ ಇಟ್ಟು ದೀಪ ಹಚ್ಚಿ ಸ್ವಲ್ಪ ಆದ್ರೂ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ, ಅದಾದ ನಂತರ ಸ್ವಲ್ಪ ಧ್ಯಾನ ಮಾಡಿ ಇದೆಲ್ಲ ಏನು ವಿನೋ ಕಳ್ಸಿರೋದೆಲ್ಲ ಸ್ವಲ್ಪ ತೆಗೆದು ಓಪನ್ ಮಾಡಿ ನೋಡಿ ಹಾಗೆ ನಿಮ್ಗೂ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಸ್ನೇಹಿತರೆ, ದೀಪ ಹಚ್ಚೋದೊಂದೇ ಬಾಕಿ, ಹೂವೆಲ್ಲ ಇಟ್ಟಾಯ್ತು. ಮನಿ ಪ್ಲಾಂಟು ಸ್ವಲ್ಪ ಬಾಡ್ದಂಗ ಆಗಿದೆ, ಬೇಜಾರಾಗ್ತಾ ಇದೆ. ಸರಿಯಾಗಿ ನೀರ್ ಹಾಕಕ್ಕೂ ಆಗಿಲ್ಲ, ಇನ್ಮೇಲೆ ತಪ್ಪದಂಗ ಹಾಕ್ಬೇಕು. ಸ್ನೇಕ್ ಪ್ಲಾಂಟ್ ಚೆನ್ನಾಗೇ ಇದೆ, ಅದಕ್ಕೂ ನೀರ್ ಹಾಕಿದೀನಿ ಇವಾಗ. ಆಕ್ಚುಲಿ ಎರಡಕ್ಕೂ ಗಿಡಗಳಿಗೆ ಇವಾಗ ನೀರ್ ಹಾಕಿದೆ. ಇದ್ ನೋಡಿ ಏನೋ ಹಾಗೆ ಇದೆ, ಬಂದೇ ಇಲ್ಲ. ಅದ್ರದ್ದು ಸಿಪ್ಪೆ ಕೂಡ ತೆಗ್ದಿದ್ದೆ ಅವಕಾಡೋದು. ಆ ಕಡೆ ಕಾಣ್ತಿರೋದು ಹೂವ, ಇದ್ರದ್ದು ಸ್ನೇಕ್ ಪ್ಲಾಂಟ್ದು ಹೂವ. ಒಂದಿಷ್ಟು ಉದ್ದ ಕಡ್ಡಿ ಬಂದಿತ್ತು, ಕಿತ್ಬಿಟ್ಟೆ. ಎಲ್ಲ ಹಳೆ ಹೂವು ಒಂದ್ ಕವರಲ್ಲಿ ಹಾಕಿದ್ದೀನಿ ಇವಾಗ. ಸೊ ಇಲ್ಲಿ ಈಗ ದೀಪ ಹಚ್ಬೇಕು. ಇಲ್ಲಿ ಬಟ್ಟೆ ಹಾಳಾಗುತ್ತೆ ಅಂತ ಇಲ್ಲಿ ಒಂದು ಪೇಪರ್ ಇಟ್ಟಿದ್ದೀನಿ, ದೀಪ ಹಚ್ಬೇಕು. ಇಲ್ಲಿ ಊದ್ ಕಡ್ಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ದೀಪ ಹಚ್ಚಿ ಒಂದು ಸ್ವಲ್ಪ ಧ್ಯಾನ ಮಾಡಿ ಆಮೇಲೆ ಇದನ್ನ ಓಪನ್ ಮಾಡ್ತೀನಿ. ನೀವು ಕಳಿಸಿರೋದು
ಆ ಬುದ್ಧನ ತತ್ವಗಳು ಎಲ್ಲರ ಮನಗಳು ಮುಟ್ಟಲಿ ಅಂತ ಪ್ರಾರ್ಥಿಸ್ತಾ ದೀಪ ಹಚ್ತಾ ಇದ್ದೀನಿ. ನನಗೂ ಕೂಡ ಇನ್ನಷ್ಟು ಅರಿವುಗಳು ಏನೆಲ್ಲ ಆಗ್ಬೇಕು ಅದೆಲ್ಲ ಬೇಗ ಆಗ್ಲಿ ಅಂತ ಪ್ರಾರ್ಥಿಸ್ತಾ, ನನ್ನ ಜೀವನದಲ್ಲಿ ಬಂದವರನ್ನೆಲ್ಲರನ್ನೂ ಕೂಡ, ಬರದೇ ಇದ್ದವರನ್ನೂ ಕೂಡ ಎಲ್ಲರನ್ನು ಕಾಪಾಡು ಅಂತ ಪ್ರಾರ್ಥಿಸ್ತಾ, ಆ ಒಂದು ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ, ಬ್ರಹ್ಮಾಂಡದ ಒಂದು ಎನರ್ಜಿ, ಇಡೀ ಭೂಮಂಡಲದ ಒಂದು ಎನರ್ಜಿಗೆ ಪ್ರಾರ್ಥಿಸ್ತಾ ದೀಪ ಹಚ್ಚಿದೆ. ಈಗ ಉದ್ಗದಿ ಬೆಳಗುವ ಸಮಯ. ಇದು ಸ್ವಲ್ಪ ದಪ್ಪ ಇದೆ, ಇದನ್ನು ಸ್ವಲ್ಪ ಸರಿ ಮಾಡಿಕೊಂಡು ಹಚ್ತೇನೆ. ಅಂದ್ರೆ ಸಿಕ್ಸೋದಕ್ಕೆ ಇದು ಸ್ವಲ್ಪ ಸರಿ ಮಾಡ್ಬೇಕಲ್ಲಿ. ಸೊ ದೀಪ ಹಚ್ಚಿ ಆಯಿತು. ಈಗ ಓಪನ್ ಮಾಡುವ ಸಮಯ. ಫಸ್ಟ್ ರೋಸ್, very beautiful rose we have. Then we have one box. ಇದರಲ್ಲಿ ಏನಿದೆ ನೋಡೋಣ. Let's see what's there in this. And this is very special teddy bear. ಅದನ್ನ ಕೊನೆಯಲ್ಲಿ ತೆಗಿತೀನಿ, ಕೊನೆಯಲ್ಲಿ ತೋರಿಸ್ತೀನಿ. ಫೋಟೋ ತೆಗಿತಾ ಇದ್ದೀನಿ ಹಾಗೆ. My God. I'm just taking the photo. Wow. So beautiful. ಸ್ವಲ್ಪ ಧ್ಯಾನ ಮಾಡಿ ಇವಾಗ ಡೀಪ್ ಅಷ್ಟೇ ಧ್ಯಾನ ಅಂದ್ರೆ ಬೇರೆ ಏನಿಲ್ಲ, ಜಾಸ್ತಿ ಏನೇನು ಮಾಡಿಲ್ಲ. ಸೊ ರೋಸ್ ಅಂತೂ ಸಖತ್ ಇಷ್ಟ ಆಯ್ತು ನನಗೆ, ಬ್ಯೂಟಿಫುಲ್ ಆಗಿದೆ. Very beautiful rose I have. So let me take one pic. Okay, then we have, wow, actually ನಾನು ಗ್ಲಾಸು ಇನ್ನೊಂದು ಕುಡಿಯೋಣ ಅಂತ ಗ್ಲಾಸ್ ಆರ್ಡರ್ ಮಾಡೋಣ ಅಂತಿದ್ದೆ, ಬಟ್ ಗ್ಲಾಸ್ ಕಳಿಸಿ ನನಗಿಲ್ಲ. ಸೊ ಬ್ಯೂಟಿಫುಲ್. ಸೆರಮಿಕ್ ನೋಡಿ ಸಕ್ಕತ್ತಾಗಿದೆ.
ದಿಸ್ ಇಸ್ ಆಲ್ಸೋ ರಿಯಲಿ ಬ್ಯೂಟಿಫುಲ್. ಎರಡು ಕೊಂಬೆ ಇದೆ. ಆ್ಯಕ್ಚುಲಿ ಇದ್ರಲ್ಲಿ ಎರಡು ಕೊಂಬೆ ಇದೆ. ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡೋಣ ಅಂತ ಆರ್ಡರ್ಗೆ ಇದು ಮಾಡಿದ್ದೆ, ಗ್ಲಾಸ್ ಸದ್ಯ ಆರ್ಡ್ರ್ ಮಾಡಲಿಲ್ಲ, ಇದನ್ನೇ ಕಳಿಸ್ತಾ. ಓಕೆ, ಸೊ ಇಲ್ಲೇ ಇಡ್ತೀನಿ ಇವಾಗ. ಸೊ ಗ್ಲಾಸ್ ಆಯಿತು, ರೋಸ್ ಆಯಿತು. ಇವಾಗ teddy bear. We have chocolate also. Chocolate day chocolate, teddy day teddy, rose day rose, ಜೊತೆಗೆ ಪ್ರಾಮಿಸ್ ಡೇಗೆ ಕಪ್ ಅಂತ ಅನ್ಕೊಳ್ಬೇಕು. ಸೊ ಪ್ರಾಮಿಸ್ ಡೇಗೆ ಇದೆಲ್ಲ ಕಳಿಸಿರೋದೆ ಪ್ರಾಮಿಸ್ಸು. ನೋಡೋಣ ಇವನು ನನ್ನ ಜೊತೆ ಇಷ್ಟು ದಿನ ನಮ್ಮ ರಿಲೇಶನ್ಶಿಪ್ ಇರುತ್ತೆ, ಕೊನೆವರೆಗೂ ಇದ್ರೆ ರಿಯಲಿ ಗುಡ್. ಅಂದ್ರೆ ಇದೆಲ್ಲ ಕಳಿಸಿದ್ರೆ ಮಾತ್ರ ಅಂತ ಅಲ್ಲ, ಬಟ್ ಕಳಿಸ್ಲಿಲ್ಲ ಅಂದ್ರೂ ಬೇಜಾರು ಆಗ್ತಾ ಇತ್ತು. ತುಂಬಾ ಏನು ಬೇಜಾರು ಆಗ್ತಾ ಇರ್ಲಿಲ್ಲ. ಅಂದ್ರೆ ನಂಗೆ ₹1 ನೀನೇನಾದ್ರು ಕೊಟ್ಟರು ನನಗೆ ಖುಷಿ ಅಂತಾನೆ ನಾನು ಹೇಳೋದು ನಿಮಗೆ. ಯಾವಾಗಲೂ ಅವನು ಕೇಳೋದು ಇಲ್ಲ ಆ್ಯಕ್ಚುಲಿ, ಬಟ್ ಇವ್ನು ಕಳಿಸಿದ್ದೀನಿ ಇವಾಗ. ತುಂಬ ಖುಷಿ ಆಗ್ತದೆ. ಬ್ಯೂಟಿಫುಲ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನನಗೆ ಯಾರಾದರೂ ಟೆಡ್ಡಿ ಬೇರ್ ಕೊಟ್ಟಿದ್ದಾರೆ ಅಂದರೆ ಅದು ವಿನುನೇ. ಥ್ಯಾಂಕ್ ಯು ಸೋ ಮಚ್ ವಿನು. ಐ ರಿಯಲಿ ಲವ್ ದಿಸ್ ಟೆಡ್ಡಿ ಬೇರ್. ಸೊ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ, ಸೊ ಐ ಆಮ್ ರಿಯಲಿ ಲವಿಂಗ್ ದಿಸ್ ಟೆಡ್ಡಿ ಬೇರ್. ಇದನ್ನ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀನಿ ನಾನು. ಫಸ್ಟ್ ಟೆಡ್ಡಿ ಮಲಗುವಾಗ ಇದ್ರ ಜೊತೆನೇ ಮಲಗ್ತೀನಿ. ತುಂಬ ಖುಷಿ ಆಗ್ತಾ ಇದೆ ನನಗಂತೂ. ಸೊ ಇಷ್ಟು ಬಂದಿದೆ. ಸೊ ಇಲ್ಲೆಲ್ಲ ಯಪ್ಪ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇಲ್ಲಿ ಕೂದಲುಗಳು. ಸೊ ಟೆಡ್ಡಿ ಇಟ್ಟೈತಿ ಈ ಕಡೆ. ಇಲ್ಲಿ ಕಪ್ಪಿಲ್ಲ ಇರಲಿ. ಕ್ಯೂಟ್ ಅಲ್ಲ? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ವಿನು. ಎಸ್, ಫೋಟೋ ತೆಗೆಯೋಣ. ಎಲ್ಲರ ಬಾಳಲ್ಲಿ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಸಿಗಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಲೈಟ್ ಹಾಕ್ಬಿಟ್ಟು ಮತ್ತೆ ಅನ್ಸತ್ತೆ ವಿಡಿಯೋ. ಸೊ ಫೋಟೋ ಇಟ್ಕೊಳ್ತಾ ಇದ್ದಂಗೆ ತುಂಬ ಖುಷಿ ಆಯ್ತು ನನಗಂತೂ. ಇವನಿಗೆ ಮೆಸೇಜ್ ಮಾಡಿದ್ದೀನಿ, ಇನ್ನೂ ನೋಡಿಲ್ಲ. ಇದೆಲ್ಲ ಬಂದು ಅಂದರೆ ಈ ಥರ ಓಪನ್ ಮಾಡೋದನ್ನ ಫೋಟೋ ತೆಗ್ದಿಲ್ಲ. ದೀಪ ಹಚ್ಚಕ್ಕೆ ಮುಂಚೆ ಬ್ಯಾಗಲ್ಲಿ ಇತ್ತಲ್ವ, ಅದು ಫೋಟೋ ತೆಗೆದಿದ್ದೀನಿ, ಇನ್ನೂ ನೋಡಿಲ್ಲ. ನೋಡೋಣ. ಅಂದರೆ ಬಿಸಿ ಇರ್ತಾನೆ ಪಾಪ. ಅಂದರೆ ಏನು ಗೊತ್ತಾ, ಒಂದು ರೀತಿ ಆ ಪ್ರೀತಿ ಹಂಗೆ ಇರುತ್ತೆ. ಜಗಳಾಗ್ಲ ಆಡ್ಬಾರ್ದು ಜಾಸ್ತಿ. ಅದೇ ನೋಡೋಣ ಏನಾಗುತ್ತೆ ಅಂತ. ಅಂದ್ರೆ ಈಗೋ ಅಡ್ಡ ಬರ್ಬಾರ್ದು, ನನಗಾಗ್ಲಿ ಅವನಿಗಾಗ್ಲಿ ಇದ್ರು. ನಾನು ಅವನು ಅಂತೀನಿ ಅಂತಂದ್ರೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ, ಪ್ರೀತಿ ಇದೆ ಅಂತ ಅರ್ಥ. ಸೊ
ಖುಷಿ ಆಯ್ತಿದ್ದು. ಟೆಡಿ ಬೇರ್ ಫಸ್ಟ್ ಟೈಮ್ ನನಗೆ ಯಾರೋ ಟೆಡಿ ಬೇರ್ ಕೊಟ್ಟಿದ್ದಾರೆ ಅಂದರೆ ಅದು ವಿನುನೇ. ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಇನ್ನೂ ಖುಷಿ ಆಗೋದು. ವಿನು ಹೇಳ್ತಿದ್ದ ಪ್ರಯತ್ನ ಮಾಡು ಇನ್ನೂ ಜಾಸ್ತಿ ಕೊಡ್ತಾರೆ ಆಗಲಿ ಅಂತ. ಎಸ್, ನಾನು ಅದೇ ಎಲ್ಲರಿಗೂ ನೀನು ಕೊಡಿಸೋ ಥರ ಆಗಲಿ ಅಂತಾನೆ ಪ್ರಾರ್ಥಿಸ್ತೀನಿ ಅಂತ. ಎರಡು ಚಾಕ್ಲೇಟ್ ತಿನ್ಬೇಕು ಇವಾಗ. ಡೈರಿ ಮಿಲ್ಕ್ ಸಿಲ್ಕ್ ರೋಸ್ಟ್ ಆಲ್ಮಂಡ್ ಟ್ರೂ ಮೆಲ್ಟ್ ಮೈ ಚೆನ್ನಾಗಿದೆ, ನೋಡಕ್ಕೆ ಚೆನ್ನಾಗಿದೆ. ಯೂಶಲಿ ನಾನು ಚಾಕ್ಲೇಟ್ ಅಷ್ಟು ತಿನ್ನಲ್ಲ, ಬಟ್ ಖುಷಿ ನನಗೆ ಕೊಟ್ಟರೆ ಈ ಥರ. ರೋಸ್, ಥ್ಯಾಂಕ್ ಯು ವೇಣು, ಲವ್ ಯು, ಟೇಕ್ ಕೇರ್. Thank you for all your gifts and kindness and love, everything. Okay, so I've got some items gifted by Vinu. A rose, chocolate, and 2 mugs. On YouTube channel I've shown fully. So this one. And teddy bear. Thank you Vinu, love you. So this beautiful teddy bear, I would love to open this now. Let me see. I've got teddy bear here, I've got rose, and I've got chocolate, and 2 coffee cups, mug. You can drink coffee or zero water, anything I like. I will drink in this. First I will wash nicely and I will use them. So Namo Buddhaya. And thank you Vinu for all these beautiful gifts. I really love this. All cute little things. These are the biggest things in my life. Okay, even if you give me 1 rupee with so much of love, or 1 rupee chocolate with so much of love, that means to me the world. Okay, not even 1 crore rupees can satisfy me in front of this kind of love. The efforts, time, energy, I love these things. Thank you. ಸೊ ಸ್ನೇಹಿತರೆ, ಇಲ್ಲಿ ನಾನು 2 ಕವರ್ ತೆಗೆದ್ಬಿಟ್ಟೆ ಇದು ಗ್ಲಾಸಿಂದ. ಸೊ ನೋಡಿ, ಈ ಥರ ಇದೆ, ಚೆನ್ನಾಗಿದೆ. ಇಟ್ಸ್ ಬ್ಯೂಟಿಫುಲ್ ಗ್ಲಾಸ್. ಓಕೆನಾ? ಇನ್ನೊಂದು ಸಖತ್ತಾಗಿದೆ. ಸೊ ಇಲ್ಲಿ ಟೆಡಿ ಬೇರ್ ಕೂಡ ಓಪನ್ ಮಾಡಿದೆ. So I will just show you. I really love this teddy bear. ನನಗೆ ಫಸ್ಟ್ ಟೈಮ್ ಅಲ್ವಾ ಟೆಡಿ ಬೇರ್ ಕೊಟ್ಟಿರೋದು, ಖುಷಿ ಆಗುತ್ತೆ. ಎಸ್, ಈಗ ತಲೆನೋವ್ತಾ ಇದೆ, ಅರ್ಧ ತಲೆನೋವು ಶುರು ಆಗ್ತಾ ಇದೆ ಯಾಕೋ ನನಗೆ ನಡುವೆ. ಸ್ವಲ್ಪ ಇದಿಷ್ಟು ನೋವು ಬರುತ್ತೆ, ಇಷ್ಟು ದಿವಸ ಇಲ್ಲ ಈ ನಡುವೆ. ಇದು ಆ್ಯಕ್ಚುಲಿ ಇದಕ್ಕೆ ಫಿಕ್ಸ್ ಆಗಿತ್ತು, ಈ ಥರ ಇದೆ ನೋಡಿ. ಈಗ ತಿಂತೀನಿ ಚಾಕ್ಲೇಟ್. Love you Chitra. Love you all guys. And also love my family, my mom, my brother. Love you all. Okay, ನಾನು ಇವತ್ತು ಹಿಂಗಿದ್ದೀನಿ ಅಂದರೆ ಅದಕ್ಕೆ ನನ್ನ ಫ್ಯಾಮಿಲಿನೇ ಕಾರಣ.
ಸತಿ ಹೇಳೋಣಪ್ಪ. ವಿಡಿಯೋ ಕಾಲ್ ಮಾಡಿದ್ರಾ? ಇಷ್ಟೊತ್ತಲ್ಲೂ ಸಿಟೌಟ್ ತೆಗೆದಿದ್ದೆ, ಇವಾಗ ಕ್ಲೋಸ್ ಮಾಡಿದೆ. ಚಾಕ್ಲೇಟ್ಸ್